ಹಿಡಿದು ಬಸ್ಸಿನಲ್ಲಿ ಓಡಾಡುತ್ತಿದ್ದ ಕಳ್ಳರ ಸೆರೆ. ಬಸ್ಸಿನಲ್ಲಿ ಪಿಸ್ತೂಲ್ ಹಿಡಿದು ಓಡಾಡುತ್ತಿದ್ದ ಐವರಲ್ಲಿ ಇಬ್ಬರನ್ನು ಜೊಯಿಡಾ ರಾಮನಗರದ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ. ರಾಜಸ್ಥಾನ್ ಮೂಲದ ಗೋವರ್ಧನ್ ಸಿಂಗ್ ರಾಜ್ ಪುರೋಹಿತ್ ಮತ್ತು ಶ್ಯಾಮ್ಲಾಲ್ ಮೇಘವಾಲ್ ಬಂಧಿತರು. ಆನ್ಮೋಡು ಗೋವಾ ಬಸ್ಸಿನಲ್ಲಿ ಈ ಡಕಾಯಿತರು ಸಂಚರಿಸುತ್ತಿದ್ದರು. ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರಿಗೆ ಈ ಬಗ್ಗೆ ಖಚಿತ ಮಾಹಿತಿ ಬಂದಿದ್ದು, ಜೊಯಿಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ಮತ್ತು ರಾಮನಗರ ಪಿಎಸ್ಐ ಬಸವರಾಜ್ ಮಬನೂರ್ ಇಬ್ಬರನ್ನು ಅವರು ಅಲ್ಲಿ ಕಳುಹಿಸಿಕೊಟ್ಟರು. ಆಗ ಇಬ್ಬರು ಡಕಾಯಿತರು ಪಿಸ್ತೂಲ್ ಸಹಿತ ಸಿಕ್ಕಿಬಿದ್ದರು. ಉಳಿದ ಮೂವರು ತಪ್ಪಿಸಿಕೊಂಡಿದ್ದು ಅವರ ಶೋಧ ಮುಂದುವರೆದಿದೆ. ಪಿಸ್ತೂಲ್ ಜೊತೆ 2 ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋವಾದಲ್ಲಿರುವ ಜ್ಯುವೆಲ್ಲರಿ ಮಳಿಗೆ ಮೇಲೆ ದಾಳಿ ನಡೆಸಲು ಅವರು ಪ್ರಯತ್ನಿಸುತ್ತಿದ್ದು ಅದು ವಿಫಲವಾಗಿತ್ತು. ಅಲ್ಲಿಂದ ಮರಳುವಾಗ ಡಕಾಯಿತರಿಬ್ಬರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಂಧಿತರಿಬ್ಬರು ಒಂದೇ ಬಣ್ಣದ ಬಟ್ಟೆ ಧರಿಸಿದ್ದು ವಿಶೇಷ.